ಅವಹೇಳನ ಪ್ರಕರಣದಲ್ಲಿ ತಿಮರೋಡಿ ಅವರು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಫುಲ್ ಗರಂ ಆಗಿದ್ದಾರೆ. ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಡಿಕೆ ಶಿವಕುಮಾರ್ ಫುಲ್ ಗರಂ ಆಗಿದ್ದಾರೆ. ನಮ್ಮ BL ಸಂತೋಷ್ ವಿರುದ್ಧ ಮಾತನಾಡಿದ್ದಾನೆ ಈತ. ನಾವೇ ತೀರ್ಮಾನವನ್ನ ಮಾಡಿದ್ವಿ, ಜೈಲಿಗೆ ಹಾಕಬೇಕು ಅಂತ. ಈಗಾಗಲೇ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ DKಶಿ ಅವರು ತಿಳಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಳಿ ಏನು ದಾಖಲೆ ಇದೆ ಈ ರೀತಿ ಮಾತನಾಡಲಿಕ್ಕೆ? ರಾಜಕೀಯವಾಗಿ ನೂರಾರು ವ್ಯತ್ಯಾಸ ಇರುತ್ತದೆ ಅಂತ DCM DK ಶಿವಕುಮಾರ್ ತಿಳಿಸಿದ್ದಾರೆ. ಹಾಗಂತ ಸಂತೋಷ್ ಅವರನ್ನ ವಿರೋಧಿಸ್ತಾ ಇರೋದಕ್ಕೆ ಆಗುತ್ತಾ? ನಾವು ವಿರೋಧ ಮಾಡಿ ಖುಷಿ ಪಡೋಕೆ ಆಗುತ್ತಾ ಅಂತ DCM DK ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. BL ಸಂತೋಷ್ ವಿರುದ್ಧ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು. RSSಗೆ ನೀನು ಕಳಂಕವನ್ನ ತರ್ತಾ ಇದೆಯಾ ಎನ್ನುವ ಆರೋಪವನ್ನ ಮಾಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಬಾರಿ ನೋಟಿಸ್ ಅನ್ನ ನೀಡಲಾಗಿತ್ತು. ಆ ನೋಟಿಸ್ಗೆ ಆತ ಯಾವುದೇ ರೀತಿ ರಿಯಾಕ್ಟ್ ಮಾಡಿರಲಿಲ್ಲ, ಜೊತೆಗೆ ವಿಚಾರಣೆಗೆ ಹಾಜರಾಗಿರಲಿಲ್ಲ. ನಿನ್ನೆಯಷ್ಟೇ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಆಗಮಿಸಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಆತನಿಗೆ ಈಗಾಗಲೇ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಂದ 2 ಬಾರಿ ನೋಟಿಸ್ ಅನ್ನ ನೀಡಲಾಗಿತ್ತು. ಆ ನೋಟಿಸ್ಗೆ ಈತ ಯಾವುದೇ ರೀತಿ ರಿಯಾಕ್ಟ್ ಮಾಡಿರಲಿಲ್ಲ, ಜೊತೆಗೆ ವಿಚಾರಣೆಗೂ ಕೂಡ ಹಾಜರಾಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಪೊಲೀಸರು ನಿನ್ನೆಯಷ್ಟೇ ಆತನ ನಿವಾಸದ ಮುಂದೆ ಬಂದು ಆತನನ್ನ ಅರೆಸ್ಟ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕೆಲವಷ್ಟು ಹೈ ಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ಆತನ ಬೆಂಬಲಿಗರು ಈಗಾಗಲೇ ಆಗಮಿಸಿ ಕೆಲವು ಹೈ ಡ್ರಾಮಾವನ್ನ ಸೃಷ್ಟಿ ಮಾಡಿದ್ರು. ಅದಾದ ಬಳಿಕವೂ ಕೂಡ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಆತ ಒಂದು ಹೇಳಿಕೆಯನ್ನ ಹೇಳಿದ್ದ, ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ನನ್ನ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೇರ ಪೊಲೀಸ್ ಅಧಿಕಾರಿಗಳು ಹಾಗೂ ಸರ್ಕಾರವೇ ನೇರ ಹೊಣೆ ಎನ್ನುವ ಆರೋಪವನ್ನ ಮಾಡಿದ್ರು. ಅದಾದ ಬಳಿಕ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು, ಜೊತೆಗೆ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ನಿನ್ನೆಯಷ್ಟೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈಗಾಗಲೇ ನ್ಯಾಯಾಲಯದಿಂದ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಇವತ್ತು ಗರಂ ಆಗಿದ್ದಾರೆ. ನ್ಯಾಷನಲ್ ಜನರಲ್ ಸೆಕ್ರೆಟರಿ BL ಸಂತೋಷ್ ಅವ್ರ ಬಗ್ಗೆ ಅವಹೇಳನಕಾರರು ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಗೆ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಕೊಂಡು ಯಾರೇ ಆಗಲಿ ಲೀಡ್ರು ಏನು ದಾಖಲೆ ಇದೆ ಅವನ ಹತ್ರ? ಅವರು ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫ್ರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವನು ಯಾರೋ ಆ ಥರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾನೆ, ನಾನು ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡಲಿ, ಯಾರು ಬೇಕಾದ್ರೆ ಆರೋಪಗಳು ಮಾಡಲಿ, ತಪ್ಪೇನಿಲ್ಲ. ಬಟ್ ಆದ ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಶ್ರೀ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡುವ ಕೆಲಸ ಆಗ್ತಿದೆ ಎಂದು ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಶ್ರೀ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡುವ ಕೆಲಸ ಆಗ್ತಾ ಇದೆ ಎಂದು ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳ ವಿಚಾರದ ಬಗ್ಗೆ ಕಲ್ಲಡ್ಕ ಪ್ರಭಾಕರ್ ಅವರು ಈಗ ಮಾತನಾಡಿಲ್ಲ. ಅಶೋಕ್ ವಿಜಯೇಂದ್ರ CT ರವಿಯಷ್ಟೇ ಮಾತಾಡ್ತಾ ಇದ್ದಾರೆ. ಬಿಜೆಪಿಯವರ ಧರ್ಮಸ್ಥಳ ಭೇಟಿ ಏನಿದೆ ಅದು ರಾಜಕೀಯ ಎಂದು ಬಿಜೆಪಿ ವಿರುದ್ಧ ಈಗಾಗಲೇ ಕಿಡಿಕಾರಿದ್ದಾರೆ.
ಅನಾಮಿಕ ವ್ಯಕ್ತಿಯ ದೂರಿನ ಅನ್ವಯ ಈಗಾಗಲೇ ಎಸ್ಐಟಿ ಟೀಮನ್ನು ಕೂಡ ರಚನೆಯನ್ನ ಮಾಡಲಾಗಿದೆ. ಅದರಲ್ಲಿ ಯಾವುದೇ ಕಳೆಬರ ಪತ್ತೆಯಾಗಿಲ್ಲ. 13 ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು, ಯಾವುದೇ ಕಳೆಬರ ಪತ್ತೆಯಾಗಿರಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಆತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು, ಜೊತೆಗೆ ಈಗಾಗಲೇ ತನಿಖೆಯನ್ನ ನಡೆಸಬೇಕು, ಆತನ ಹಿಂದೆ ಯಾರಿದ್ದಾರೆ, ಯಾರು ಈ ರೀತಿ ಹೇಳು ಅಂತ ಹೇಳ್ಕೊಟ್ಟಿದ್ದಾರೆ, ಎಲ್ಲವನ್ನ ಕೂಡ ಆದಷ್ಟು ಬೇಗ ಬಯಲಿಗೆಳೆಯಬೇಕು ಎಂದು ಈಗಾಗಲೇ ಬಿಜೆಪಿಯಿಂದ ಹೋರಾಟವನ್ನ ಕೂಡ ನಡೆಸಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಬಿಡಬೇಕು, ಅದೇ ಹೇಳಿದಲ್ಲ, ಸುಮಾರು 800 ವರ್ಷಗಳ ಹಿಂದಿನಿಂದ ಬಂದಿರುವಂತ ಒಂದು ಕ್ಷೇತ್ರ, ಧಾರ್ಮಿಕ ಕ್ಷೇತ್ರವನ್ನ ಯಾರು ಅದನ್ನು ಅಭಿವೃದ್ಧಿ ಪಡಿಸಿಕೊಂಡು ಬಂದಿದ್ದಾರೆ ಅವರ ಒಂದು ಸ್ವಂತ ಇದರಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನೋ ಇತ್ತೀಚಿನ ದಿನದಲ್ಲಿ ಕೆಲವು ಘಟನೆಗಳು ಬಂದ ಮೇಲೆ, ಸೌಜನ್ಯ ಘಟನೆ ಆದ ನಂತರ ಕೆಲವು ದುಷ್ಟ ಶಕ್ತಿಗಳಿಂದ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗಿದೆ. ಹಾಗಂತ ಹೇಳಿ ಧರ್ಮಸ್ಥಳದ ಹುಂಡಿಯ ದುಡ್ಡನ್ನು ಕೇಳ್ತಾರಂದ್ರೆ ಅದು ಏನ್ ಹೇಳ್ಬೇಕಾಗತ್ತೆ? ನಾನು ಅದನ್ನ ಸರ್ಕಾರ ಕೊಡ್ಬೇಕು ಅನ್ನೋದಿಲ್ಲ. ಸರ್ಕಾರ ಕೊಡ್ಬೇಕಂದ್ರೆ ಅದು ಮುಜರಾಯಿ ಮಾಡ್ಬೇಕಾಗತ್ತೆ. ಮುಜರಾಯಿ ಮಾಡುವಂಥದ್ದು ಪ್ರಶ್ನೆನೇ ಇಲ್ಲ. ಅದಲ್ಲ ನೋಡ್ರಿ, ಇವ್ರದ್ದು ಇದೇ ಸ್ವಮೇ ಹರ್ಷನ್ ಕೊಲೆ ಕೇಸಿಂದ ಶುರು ಮಾಡಿದ್ರು, ಪ್ರವೀಣ್ ಹತ್ಯೆ ಕೇಸಿಂದ ಶುರು ಮಾಡಿದ್ರು, ಹಿಂದುತ್ವ ಅಜೆಂಡಾ ಹಿಡ್ಕೊಂಡ್ರು. ಯಾವ ಹಿಂದೂಗಳು ಸತ್ತರ ಸಾಕು ಅದನ್ನ ಹಿಡ್ಕೊಂಡು ಯಾರೇ ಒಬ್ಬ ಕೊಲೆ ಮಾಡಿದ್ರು ಸಹ ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ ಹೇಳ್ಕೊಂಡು ದೊಡ್ಡ ಪ್ರಚಾರ ಮಾಡ್ಕೊಂಡು ಬಂದ್ರು. ನೀವ್ ಎಲ್ಲಿ ಬಂದ್ರಿ? 66 ಸೀಟಿ ಬಂದ್ರಿ ನೀವು. ಅಂದ್ರೆ ಇದೆಲ್ಲ ಎಷ್ಟು ದಿನ ನಡೀತದೆ ನಿಮ್ಮ? ಯಾವುದು ನಡೆಯುವುದಿಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋದನ್ನ ಬಿಡಿ, ಗೊತ್ತಾಯ್ತಾ? ಇವ್ರಿಗೆ ಏನಾಗಿದೆ, ಏನಾದ್ರು ಪ್ಲಾನ್ ಮಾಡಿ ಮತ್ತೊಂದ್ಸರಿ ಹಿಂದುತ್ವವನ್ನು ಬೆಳೆಸ್ಕೊಂಡು ರಾಜ್ಯದಲ್ಲಿ ಹೋಗ್ಬೇಕಂತ ಇವರಿಗೆಲ್ಲ ಪ್ಲಾನ್ ಮಾಡಿದ್ರೆ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ದೇವಸ್ಥಾನಗಳು ಧರ್ಮ ಇಟ್ಕೊಂಡ್ರೆ ಸಾಕು ಇವರಿಗೆ, ಅದೇ ದೊಡ್ಡ ಅಜೆಂಡಾ ಇವರಿಗೆಲ್ಲ. ಅದೆಲ್ಲವನ್ನ ಬಿಡ್ಬೇಕು. ಅದೇ ಹೇಳಿದಲ್ಲ, ಇವತ್ತು ಕಲ್ಗಟ್ಟಿ ಪ್ರಭಾಕರ್ ಭಟ್ರು ಯಾರು ಇದಾರಲ್ಲ, ಅವ್ರ ಯಾರೋ ಚರ್ಚೆನೆ ಮಾಡ್ತಾರಲ್ಲ ಇದ್ರ ಬಗ್ಗೆ. ಆ ಧರ್ಮಸ್ಥಳ ಬಗ್ಗೆ ಹಿಂದೂವಾದಿಗಳು ಕೆಲವರು ಯಾರು RSS ಅವರು ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಚರ್ಚೆ ಮಾಡ್ತಾ ಇರೋದು ಇದೇ ಇಡಿ ಅಂದ್ರೆ ಅಶೋಕ್ ಅವ್ರು ಬಿಟ್ರೆ, ಒಂದಿಷ್ಟು ಜನ ಇದಾರ CT ರವಿ ಇಂಥವ್ರು ಬಿಟ್ರೆ ಮತ್ತೆ ಯಾರು ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ಸುಮಾರು 800 ವರ್ಷಗಳ ಹಿಂದಿನಿಂದ ಬಂದಿರುವಂತ ಒಂದು ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ.